ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿರುವಂಥ ಲಿಫ್ಟ್ ಹೌಸ್ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನೋಡಿ, ಇದೇ ಆಗಿರುತ್ತೆ. ಇದು ಬಂದು ನಿಮಗೆ ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ, ವಿತ್ ಲಿಫ್ಟ್ ಆಗಿರುತ್ತೆ. ನಿಮಗೆ ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಹಾಗೆ ಇದು ಬಿಡಿ ಆಗಿರುತ್ತೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ಬೋದು. ನಿಮಗೆ 25 ಫೀಟ್ ರಸ್ತೆ ಸಿಗುತ್ತೆ, ನಿಮಗೆ ತಾರ್ ರಸ್ತೆ. ಹಾಗೆ ಈ ಕಡೆ ಕೂಡ ನೋಡಿಸ್ತಾ ಇದ್ದೀನಿ ನಿಮಗೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಏನಿದೆ ಏನಿಲ್ಲ ಅಂತ ಒಂದ್ಸತಿ ನೋಡಿಸ್ಕೊಡ್ತೀನಿ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಮಗೆ ಗೇಟ್ ನೋಡಿಸ್ತಾ ಇದ್ದೀನಿ. ನೋಡ್ಬೋದು ನಿಮಗೆ MS ಅಲ್ಲಿ ಫುಲ್ ಗೇಟ್ ಕೊಟ್ಟಿದ್ದಾರೆ. ನಿಮಗೆ ಧಾರಾಳವಾಗಿದೆ, ಆರಾಮಾಗಿ ಕಾರ್ ಓಡಾಡೋಕ್ಕೆ ಜಾಗ ಇದೆ. ಹಾಗೆ ಇಲ್ಲಿ ಫುಲ್ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ನಿಮಗೆ ನೇಮ್ ಬೋಲ್ಡ್ ಮಾಡೋದಕ್ಕೆ ನಿಮಗೆ. ಓಕೆ, ಮೇಲ್ಗಡೆ ಕೂಡ ನೋಡ್ಬೋದು, ಬಟರ್ಫ್ಲೈ ಟೈಲ್ಸ್ ಮಾಡಿದ್ದಾರೆ. ನಿಮ್ಗೆ ಇಲ್ಲೆಲ್ಲ ನಿಮಗೆ ಮಳೆ ನೀರು ಬಂದರೂ ನಿಮಗೆ ಫುಲ್ ಗಲೀಜಾಗಲ್ಲ, ನೀಟಾಗಿದೆ ನಿಮಗೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಏನಿದೆ ಏನಿಲ್ಲ ಅಂತ ಒಂದ್ಸತಿ ನೋಡಿಸ್ತೀನಿ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಕಾರ್ ಪಾರ್ಕಿಂಗ್ ಜಾಗ ಸಿಗುತ್ತೆ. ಅಂದರೆ ನಿಮಗೆ ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಹಾಗೆ ಫ್ಲೋರಿಂಗ್ ಕೂಡ ನೋಡ್ಬೋದು. ನಿಮಗೆ ಫ್ಲೋರಿಂಗ್ ಟೈಲ್ಸ್ ಮಾಡಿದ್ದಾರೆ, ನಿಮಗೆ ಆಂಟಿ ಸ್ಕಿಡ್ ನಿಮಗೆ. ಹಾಗೆ ಇನ್ನೊಂದು ಏನಂದರೆ ನಿಮ್ಗೆ ಇಲ್ಲಿ ಬೋರ್ ಇಲ್ಲ. ಓಕೆ, ಕಾವೇರಿ ಕಲೆಕ್ಷನ್ ಆಗಿದೆ, ಮೀಟ್ರ್ ಇವರೇ ತಗೊಳ್ತಾರೆ. ಬೋರ್ ಇಲ್ಲ, ಅದಕ್ಕೋಸ್ಕರ ಕಾವೇರಿ ಕಲೆಕ್ಷನ್ನೇ ಇವರೇ ತಗೊಂಡು ಕೊಡ್ತಾರೆ ನಿಮಗೆ. ಇದು ಬಂದು ನಿಮಗೆ ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಹಾಗೆ ಇಲ್ಲಿ ಬಂದು ನಿಮಗೆ ಶೂ ರ್ಯಾಕ್ ಬಂದಿದೆ, ನೋಡ್ಬೋದು ನಿಮಗೆ. ಹಾಗೆ ಇಲ್ಲೇ ಒಂದು ಕೈ ತೊಳೆಯಕ್ಕೆ ಸಿಂಕ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸಣ್ಣದಾಗಿ ಗಾರ್ಡನ್ ಕೂಡ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಬ್ಯಾಲೆನ್ಸ್ ಇದೆ, ಇನ್ನು ಫಿನಿಶಿಂಗ್ ಆಗಿಲ್ಲ. ತುಂಬ ಜನ ಕೇಳ್ತಾ ಇರ್ತೀರ ಲಿಫ್ಟ್ ಹೌಸ್ ಬೇಕು ಅಂತ, ಅವ್ರಿಗೋಸ್ಕರ. ಓಕೆ, ಹಾಗೆ ಇಲ್ಲಿ ಒಂದು ನಿಮಗೆ ಒಂದು ರೆಸ್ಟ್ ರೂಮ್ ಕೂಡ ಬರುತ್ತೆ ನಿಮಗೆ. ಇದು ಪಾರ್ಕಿಂಗ್ ಜಾಗದಲ್ಲಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ. ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್, ಕೊಳವೆ ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ಫಿನಿಶಿಂಗ್ ಆಗಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಒಂದು ಗ್ಯಾಸ್ ಪ್ರೊವಿಷನ್ ಈ ಕಡೆ ಬರುತ್ತೆ ನಿಮಗೆ. ಇನ್ನೊಂದು ಏನಂದರೆ ಇಲ್ಲಿ ನಿಯರ್ ಬೈ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ನಿಮಗೆ ಜಸ್ಟ್ 1.5-2 ಕಿಲೋಮೀಟರ್ಸ್ ನೆಗೋಷಿಯೇಬಲ್ ಹತ್ರ ಇರುತ್ತೆ. ನಿಮಗೆ 1.5-2 ಕಿಲೋಮೀಟರ್ ಅಷ್ಟೇ ನಿಮಗೆ. ಇದು ಬಂದು ನಿಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ನಿಮಗೆ ಧಾರಾಳವಾಗಿ 2 ಕಾರ್ ನಿಲ್ಲಿಸಿ ನಿಮಗೆ ಆರಾಮಾಗಿ 2-3 ಬೈಕ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ ಪಾರ್ಕಿಂಗ್ ಜಾಗ ಆಗಿರುತ್ತೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಏನಂದರೆ ನೋಡಿ, ನಿಮ್ಮಲ್ಲಿ ಯಾರಿಗನ್ನ ಮನೆ ರೆಡಿ ಟು ಮುಗಿಸ್ಬೇಕಂದ್ರೆ ಅವ್ರಿಗೆ, ಹಾಗೆ ನಿಮ್ಮಲ್ಲಿ ಹೊಸ ಮನೆ ಕಟ್ಟಿ ಯಾರನ್ನ ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ಫ್ಲೋರ್ ನೋಡಿಸ್ಕೊಡ್ತೀನಿ ಒಂದ್ಸತಿ. 70 ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಇದಕ್ಕೆ, ಆಂಟಿ ಸ್ಕಿಡ್. ಓಕೆ, ನಿಮ್ಮಲ್ಲಿ ಯಾರನ್ನ ಹೊಸ ಮನೆ ಕಟ್ಟಿ ವೀಡಿಯೋ ಮಾಡಿ ಮಾರಬೇಕಂತ ಇದ್ದರೆ, ಯಾರಿಗಾನ ವೀಡಿಯೋ ಮಾಡಿಸ್ಬೇಕಂತ ಇದ್ದರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಬಂದು ವೀಡಿಯೋ ಮಾಡಿಕೊಡ್ತೀನಿ ನಾನು. ಹಾಗೆ ಅಡ್ವರ್ಟೈಸ್ಮೆಂಟ್ ಮಾಡೋಣ. ಓಕೆ, ಇದು ಬಂದು ನಮಗೆ ಈಸ್ಟ್ ಗೇಟ್ ಆಗಿರೋದ್ರಿಂದ ನೋಡಿ, ಇವಾಗ ನಾವು ಬಂದಿದ್ದ ಜಾಗ ಸೈಡ್ ವಾಲೆಲ್ಲ ನೋಡ್ಬೋದು. ನಮಗೆ ಬಟರ್ಫ್ಲೈ ಟೈಲ್ಸೇ ಯೂಸ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ನೋಡ್ಬೋದು ನೀವು PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಒಂದು ಚೇಂಜಸ್ ಮನೆ ಅಂತ ಹೇಳ್ಬೋದು, ವಿಭಿನ್ನವಾದ ಮನೆ ಅಂತಲೇ ಹೇಳ್ಬೋದು. ನೋಡಿಸ್ತೀನಿ ನಾನು ಒಳಗಡೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಡೋರ್ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ ಈ ಡೋರು. ಹಾಗೆ ಹೊಸಲು ಕೂಡ ಅಷ್ಟೇ, ನಿಮಗೆ ಫುಲ್ಲು ಟೀಕ್ ವುಡ್ಡಲ್ಲೇ ಯೂಸ್ ಮಾಡಿದ್ದಾರೆ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇದು ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ, ವಿತ್ ಲಿಫ್ಟ್ ಹೌಸು. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ನೋಡ್ಬೋದು ಹಾಲ್ ಸಿಗುತ್ತೆ ದೊಡ್ಡದಾಗಿ. ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ನಿಮಗೆ ಸಾಂಗ್ಲಿಯನ್ನು ಕೂಡ ಕೊಟ್ಟಿದ್ದಾರೆ ಒಂದು, ತುಂಬ ಚೆನ್ನಾಗಿದೆ. ಮುಂದೆನೂ ಅಷ್ಟೇ ನಿಮ್ಗೆ ಒಳ್ಳೆ ಡಿಸೈನ್ ಮಾಡಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಕಿಟಕಿಗಳೆಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ನಿಮಗೆ ತುಂಬ ದೊಡ್ಡದಾಗಿದೆ, ನೋಡ್ಬೋದು. ನಿಮಗೆ 4 ಫೀಟ್ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಇದು ಒಂದು ಹಾಲ್ ಆಗಿರುತ್ತೆ, ನೋಡ್ಬೋದು. ಈ ಕಡೆ ಬಂದರೆ ಅಲ್ಲಿ ಸೈಡಲ್ಲಿ ನಿಮಗೆ TV ಯೂನಿಟ್ ಬಂದಿದೆ ದೊಡ್ಡದಾಗಿ. ಇಂಟರ್ನೆಟ್ ಕಲೆಕ್ಷನ್ ಎಲ್ಲ ಆಗೋಗಿದೆ. ನಿಮಗೆ ಕೇಬಲ್ ಕಲೆಕ್ಷನ್, ಇಂಟರ್ನೆಟ್ ಕಲೆಕ್ಷನ್ ಎಲ್ಲ ಆಲ್ರೆಡಿ ಕಲೆಕ್ಷನ್ಗಳು ಆಗೋಗಿದೆ. ಇದು ಒಂದು ಹಾಲ್ ಆಗಿರುತ್ತೆ ನೋಡಿ. ಇಲ್ಲಿಂದ ನಿಮಗೆ L ಶೇಪಲ್ಲಿ ದೊಡ್ಡದಾಗಿ ಸೋಪ್ ಹಾಕೋಬೋದು. ಇಲ್ಲಿಂದ U ಶೇಪಲ್ಲಿ ಹಾಕೋಬೋದು. ಅಲ್ಲಿ ನೋಡಿ, ಇಲ್ಲಿಂದ ಒಂದು ಸೋಪ್ ಹಾಕೋಬೋದು ಒಬ್ಬರು ಕೂತ್ಕೊಳ್ಳೋಕ್ಕೆ.
ಹಾಗೆ ಅಲ್ಲಿಂದ ನಿಮಗೆ 3 ಸೀಟ್ ಹಾಕೋಬೋದು, 3 ಜನ ಕೂತ್ಕೊಳ್ಳೋಕ್ಕೆ. ಇಲ್ಲಿಂದ ಒಂದು 4 ಜನ ಕೂತ್ಕೊಳ್ಳೋಕೆ ಧಾರಾಳವಾಗಿ ಹಾಕೋಬೋದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನಾದರೆ ನಿಮಗೆ ಓಪನ್ ಕಿಚನ್ ಥರ ಇದೆ. ನಿಮಗೆ ಓಪನ್ ಕಿಚನ್ ಥರ ಅಲ್ಲ, ಓಪನ್ ಕಿಚನ್ ಅನ್ಬೋದು. ನಿಮಗೆ ಇಲ್ಲೇನೂ ಇಲ್ಲ ನೋಡ್ಬೋದು. ಇಲ್ಲಿ ಲಿಫ್ಟ್ ಬಂದಿದೆ, ಯು ಶೇಪಲ್ಲಿ ದೊಡ್ಡದಾಗಿ ನಿಮಗೆ ಕಿಚನ್ ಬಂದಿದೆ, ನಿಮಗೆ ಅಡುಗೆ ಮನೆ. ಹಾಗೆ ಕೆಳಗಡೆ ಫುಲ್ ಕಬೋರ್ಡ್ ಬಂದಿದೆ. ಅಲ್ಲಿ ಮೇಲ್ಗಡೆ ಅಷ್ಟೇ ನಿಮಗೆ ಓವರ್ ಹೆಡ್ ಕಬೋರ್ಡ್ ಬಂದು ನಿಮಗೆ ಫುಲ್ ಸ್ಟೋರೇಜ್ ಬಂದಿದೆ. ನಿಮಗೆ ಇಲ್ಲಿಂದ ನೋಡಿಸ್ತಾ ಇದ್ದೀನಿ, POP ಫಾಲ್ ಸೀಲಿಂಗ್ ಕೂಡ ನೀಟಾಗಿ ಆಗಿದೆ. ನಿಮಗೆ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇಲ್ಲಿ ದೇವ್ರ ಮನೆ ಬರುತ್ತೆ ನೀಟಾಗಿ. ದೇವ್ರ ಮನೆ ಆ ಕಡೆ ಬಂದಿದೆ ನಿಮಗೆ. ಓಕೆ, ಈ ಕಡೆ ಬಂದರೆ ನಮಗೆ ಇಲ್ಲಿ ಡೈನಿಂಗ್ ಹಾಲ್ ಮಡಿಕೋಬೋದು. ಬೇಕಾದ್ರೆ ನೀವು ಧಾರಾಳವಾಗಿ ಇಲ್ಲೇ ನೀವು 4 ಜನ ಕೂತ್ಕೊಳ್ಳೋಷ್ಟು ಡೈನಿಂಗ್ ಟೇಬಲ್ ಮಡಿಕೋಬೋದು ದೊಡ್ಡದಾಗಿ. ನಿಮಗೆ ತುಂಬ ನೀಟಾಗಿ ಪ್ಲಾನ್ ಮಾಡಿ ಕಟ್ಟಿದ್ದಾರೆ 2030ಲಿ. ಫುಲ್ ವಿಡಿಯೋ ನೋಡಿ, ಇದು ರೇಟ್ ಲಾಸ್ಟಲ್ಲಿ ಹೇಳಿರ್ತೀನಿ ನಾನು. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಬಂದಿದೆ. ನಮಗೆ ಇಲ್ಲಿ ಬಂದು ನಮಗೆ ರೆಸ್ಟ್ ರೂಮು. ಹಾಗೆ ನೋಡ್ಬೋದು, ಇಲ್ಲಿ ಸಿಂಕ್ ಬಂದಿದೆ, ಎಲ್ಲ ಹೈಡ್ರಾಲಿಕ್ಸ್ ಆಗಿರುತ್ತೆ ನಿಮಗಿದು. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬಂದಿದೆ. ಇಲ್ಲಿ ಮಿಕ್ಸಿ ಓವನ್ ಏನೇನೋ ಮಡಿಕೊಂತೀನೇನೋ ಮಡಿಕೋಬೋದು. ಇದು ಫುಲ್ಲು ಸ್ಕ್ವಾಟ್ಸ್ ಕೊಟ್ಟಿದ್ದಾರೆ ನಿಮಗೆ, ಚೆನ್ನಾಗಿದೆ. ಎಲ್ಲ ಸಾಫ್ಟ್ ಕ್ಲೋಸರ್ಸ್, ಲೈಟಿಂಗ್ ಎಲ್ಲ ಇದೆ ನೋಡಿ, ಫುಲ್ ಸಾಫ್ಟ್ ಕ್ಲೋಸರ್ಸ್ ಇದೆ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಇಲ್ಲೂ ಬಂದು ನಮಗೆ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ವಿಂಡೋ ಕೂಡ ಕೊಟ್ಟಿದ್ದಾರೆ ನಿಮಗೆ ಬೆಳಕು ಗಾಳಿಗೋಸ್ಕರ, ಸೌತ್ ಸೈಡ್ ಇರೋದು. ಇನ್ನೊಂದು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ವಿಂಡೋನು ನಿಮಗೆ ಟೀಕುಡ್ಡಲ್ಲೇ ಆಗಿರುತ್ತೆ. ಇದು ಬಂದು ನಮಗೆ ಅಡುಗೆ ಮನೆ ಡೀಟೇಲ್ಸ್ ಆಗಿರುತ್ತೆ. ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ. ತುಂಬ ನೀಟಾಗಿ ಓಪನ್ ಪ್ಲೇಸ್, ಓಪನ್ ಕಿಚನ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ ನಿಮಗೆ, ನೋಡ್ಬೋದು. ಇದು ಬಂದು ದೇವ್ರ ಮನೆ ಆಗಿರುತ್ತೆ. ಓಕೆ, ಇದು ಬಂದು ನಮಗೆ ಫಸ್ಟ್ ಫ್ಲೋರ್ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ 7th ಫ್ಲೋರ್ಗೆ ಹೋಗೋಣ. ಫುಲ್ಲು ಫ್ಲೋರಿಂಗ್ ಎಲ್ಲ ನಿಮ್ಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಏನಂದರೆ ವಿತೌಟ್ ಕಾಟ್ ಆಗಿರುತ್ತೆ, ಅದು ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಅವರು. ಬೇಕಾದರೆ ಕಾಟ್ ಹಾಕ್ಕೊಡ್ತಾರೆ, ರೇಟಲ್ಲಿ ಮಾತಾಡ್ಕೊಂಡು ಕಾಟ್ ಹಾಕ್ಕೊಡ್ತಾರೆ ನಿಮಗೆ. ಓಕೆ, ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ನಿಮಗೆ ನೋಡ್ಬೋದು, POP ಫಾಲ್ ಸೀಲಿಂಗ್ ಆಗಿದೆ, ಅದು ವಿತೌಟ್ ಕಾಟ್ ಆಗಿರುತ್ತೆ. ಅವಾಗ ಹೇಳಿದ್ನಲ್ಲ ಇಲ್ಲಿಗೆ. ಆಮೇಲೆ ಚಿಲ್ಡ್ರನ್ ಬೆಡ್ರೂಮ್ಗೆ ಬೇಕಾದ್ರೆ ಕಾಟ್ ಹಾಕ್ಕೊಡ್ತಾರೆ, ಅದು ರೇಟಲ್ಲಿ ಡಿಪೆಂಡ್ ಆಗುತ್ತೆ ನಿಮಗೆ. ನೋಡ್ಬೋದು, ಅಲ್ಲಿ ವಾಟ್ರ್ ಬಂದಿದೆ, ಮೇಲ್ಗಡೆ ಅಷ್ಟು ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಆ ಕಡೆ TV ಯೂನಿಟ್ ಕೂಡ ಬಂದಿದೆ ನಿಮಗೆ. ಹಾಗೆ ಈ ಕಡೆ ಬಂದರೆ ಇದಕ್ಕೆ ಬಾಲ್ಕನಿ ಕೂಡ ಬಂದಿದೆ ನಿಮಗೆ. ನೋಡ್ಬೋದು, ಸ್ಟೋನ್ ಸ್ಟೈಲ್ ಕೊಟ್ಟಿದ್ದಾರೆ ನಿಮಗೆ, ಸ್ಟೋನ್ ಕೊಟ್ಟಿದ್ದಾರೆ. ಸೈಡ್ ವಾಲ್ ಎಲ್ಲ ಲೈಟಿಂಗ್ ಮಾಡಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. 4 ಫೀಟು ಮನೆ ಸುತ್ತಮುತ್ತ ಈ ಥರ ಇದೆ. ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ಮನೆ ಸುತ್ತಮುತ್ತ ಎಲ್ಲ ಅಕ್ಕಪಕ್ಕ ಎಲ್ಲ ಮನೆಗಳು ಹೋಗಿದೆ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಇಲ್ಲಿ ಬಂದು ರೆಸ್ಟ್ ರೂಮ್ ನೋಡ್ಬೋದು, ಹ್ಯಾಂಡ್ ವಾಶ್ ಸಿಂಕ್ ಬಂದಿದೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ ನಿಮಗೆ, ಕೊಳಾಯಿ ಆಗ್ಬೋದು, ನಿಮಗೆ ಶವರ್ ಆಗ್ಬೋದು, ಗೀಸರ್ಗೆ ಸ್ವಿಚ್ ಕೂಡ ರೆಡಿ ಮಾಡಿದ್ದಾರೆ. ಪ್ಲಗ್ ಎಲ್ಲ ಕಬೋರ್ಡ್ಗಳು ಆಗ್ಬೋದು, ಎಲ್ಲ ಫಿನಿಶಿಂಗ್ ಆಗಿದೆ. ಜಸ್ಟ್ ಇನ್ನೊಂದು ಕೋಟ್ ಪೇಂಟಿಂಗ್ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ ನಿಮಗೆ.
ಬೇಕಂದ್ರೆ ಮಾತಾಡಿದ್ರೆ ಇದಕ್ಕೆ ಎಕ್ಸ್ಟ್ರಾ ಕಾರ್ಟ್ಗಳು ಮಾಡಿಸ್ಕೊಡ್ಬೋದು ಮಾತಾಡಿದ್ರೆ. ಓಕೆ, ಇಲ್ಲಿ ಸ್ಟಡಿ ಟೇಬಲ್ ಬಂದಿದೆ. ಇದು ಬಂದು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ನಿಮಗೆ ನೋಡ್ಬೋದು, ಇದು ಕೂಡ ತುಂಬ ದೊಡ್ಡದಾಗೇ ಇದೆ. ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಅಂದ್ಬಿಟ್ಟು ಸಣ್ಣದಾಗಿ ಏನು ಬಂದಿಲ್ಲ ನಿಮಗೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಅಷ್ಟೇ ಕಲರಾಗಿ ಮಾಡೋರು ಇವರು. ಬೇಕಂದ್ರೆ ಈ ಕಲರ್ ಮಡಿಕೋಬೋದು, ಬೇಡ ಅಂದರೆ ಚೇಂಜ್ ಮಾಡಿಸ್ಕೋಬೋದು. ಹಾಗೆ ಈ ಕಡೆ ಬಂದರೆ ನಮಗೆ ವಾರ್ಡ್ರೋಬ್ ಬಂದಿದೆ ನೋಡಿ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ, ಫುಲ್ ವಾರ್ಡ್ರೋಬ್ ಬಂದಿದೆ. ಹಾಗೆ ಅಲ್ಲಿ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ ನಿಮಗೆ. ಹಾಗೆ TV ಸ್ವಿಚ್ ಇಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ. ಹಾಗೆ ಇದು ಕೂಡ ಒಂದು ವಿಂಡೋ ಬಂದಿದೆ ನಿಮಗೆ ಬೆಳಕುಗಳಿಗೋಸ್ಕರ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್, ರೆಸ್ಟ್ ರೂಮ್ ಇಲ್ಲಿದೆ, ಸಿಂಕು. ಇದು ಸೆಕೆಂಡ್ ರೂಮ್ ಆಗಿರುತ್ತೆ ನಿಮಗೆ. ಒಂದು ಮಾಸ್ಟರ್ ಬೆಡ್ರೂಮು, ಇನ್ನೊಂದು ಚಿಲ್ಡ್ರನ್ ಬೆಡ್ರೂಮು. ಇದು ಬಂದು ಸೆಕೆಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಇವಾಗ ನಾವು 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇನು ನೋಡಿದ್ರು ಸೇಮ್ ಅದೇ ಥರನೇ ಇರುತ್ತೆ. ಮೇಲ್ಗಡೆ ಕೂಡ ಸೇಮ್ 2 ಬೆಡ್ರೂಮ್ಸ್ ಬರುತ್ತೆ. ಟೋಟಲ್ 4 ರೂಮ್ ಬರುತ್ತೆ ನಿಮಗೆ. ಪ್ಲಸ್ ನಿಮಗೆ ಒಂದು ಸ್ಟೋರೇಜ್ ರೂಮ್ ಮೇಲ್ಗಡೆ. ಟೋಟಲ್ 5 ಆಗುತ್ತೆ ಲೆಕ್ಕಕ್ಕೆ ನಿಮಗೆ. ಓಕೆ, ಕೆಳಗಡೆ ಏನು ನೋಡಿದ್ರಿ ನೀವು, ಮಾಸ್ಟರ್ ಬೆಡ್ರೂಮು ಸೇಮ್ ಆಗಿರುತ್ತೆ ನಿಮಗೆ. ಏನಂದರೆ ಕಲರ್ ಚೇಂಜ್ ಇರುತ್ತೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ. ಇಲ್ಲಿ TV ಯೂನಿಟ್ಟು. ಹಾಗೆ ಈ ಕಡೆ ಸೇಮ್ ಬಾಲ್ಕನಿ. ಕೆಳಗಡೆ ಏನು ನೋಡಿದ್ರೆ ಸೇಮ್ ಬಾಲ್ಕನಿ ಬರುತ್ತೆ. ಮನೆ ಸುತ್ತಮುತ್ತ ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ. ವಾಸ್ಕಲ್ಲು ಅಂದರೆ ಹೊಸ್ಲು ಇವೆಲ್ಲ ನಿಮಗೆ ಟೀಕ್ ವುಡ್ಡಲ್ಲಿ ಆಗಿರುತ್ತೆ. ಡೋರ್ ಮಾತ್ರ ಫ್ಲೆಕ್ಸ್ ಡೋರ್ ಆಗಿರುತ್ತೆ. ಇದು ಕಿಟಕಿಗಳು ಕೂಡ ಅಷ್ಟೇ ಟೀಕ್ ವುಡ್ಡಲ್ಲಿ ಆಗಿರುತ್ತೆ. ಹಾಗೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲಿದೆ. ಎಕ್ಸಾಕ್ಟ್ ಸ್ಪ್ಯಾನ್ ಕೂಡ ಹಾಕ್ಕೊಟ್ಟಿದ್ದಾರೆ. ಬೇಕಂದ್ರೆ ಪಾರ್ಟಿಷನ್ ಕೂಡ ಮಾಡ್ಕೋಬೋದು, ದೊಡ್ಡದಾಗೇ ಇದೆ ನೋಡಿ. ಗ್ಯಾಪ್ ಕೂಡ ಕೊಟ್ಟಿದ್ದಾರೆ ಪಾರ್ಟಿಷನ್ ಮಾಡ್ಕೊಳ್ಳೋಕ್ಕೆ. ಇದು ಒಂದು 3ನೇ ರೂಮ್ ಆಗಿರುತ್ತೆ. ಹಾಗೆ ಅಪೋಸಿಟ್ ಬಂದರೆ ನಮಗೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಕೆಳಗಡೆ ಏನಂದರೆ ನಿಮಗೆ ಅಲ್ಲೊಂದು ಎಕ್ಸ್ಟ್ರಾ ಸ್ಟಡಿ ಟೇಬಲ್ ಬಂದಿತ್ತು ಅಷ್ಟೇ, ಅದೊಂದು ಚೇಂಜ್ ಇದೆ ಅಷ್ಟೇ. 2 ವಿಂಡೋ ಕೊಟ್ಟಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡ್ಬೋದು. ಬೇಕಂದ್ರೆ ಕಲರ್ ಚೇಂಜ್ ಮಾಡಿಸ್ಕೊಬೋದು. ಇವ್ರು ಸುಮ್ಮನೆ ಕಲರ್ ಮಾಡಿಕೊಟ್ಟವ್ರೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ನೋಡ್ಬೋದು. ಸೇಮ್ ಅಲ್ಲಿ ನಿಮಗೆ ವಾರ್ಡ್ರೋಬ್ ಕಲರ್ ಚೇಂಜ್ ಇತ್ತು, ಇಲ್ಲಿ ಬೇರೆ ಇದೆ ನಿಮಗೆ. ಸೇಮ್ ನಿಮ್ಗೆ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ, ವಾರ್ಡ್ರೋಬ್ಗಳು ಬಂದಿದೆ. ಹಾಗೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲಿ. ಇದು ಕೂಡ ಅಷ್ಟೇ ನಿಮಗೆ ತುಂಬ ದೊಡ್ಡದಾಗಿದೆ ಇದೆ. ರೆಸ್ಟ್ ರೂಮ್ಗಳು ತುಂಬ ದೊಡ್ಡದಾಗಿದೆ. ಇದು ಬಂದು ನಿಮಗೆ 4ನೇ ರೂಮ್ ಆಗಿರುತ್ತೆ. ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ. ಟಾಪ್ ಫ್ಲೋರ್ ಬರ್ತಾ ಇದ್ದೀವಿ. ಮೇಲ್ಗಡೆ ನೋಡ್ಬೋದು ಸ್ಕೈಲೈಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬೆಳಕುಗಳಿಗೋಸ್ಕರ ಒಂದು ಟಫನ್ ಗ್ಲಾಸ್ ಕೊಟ್ಟು MS ಗ್ರಿಲ್ ಮಾಡಿದ್ದಾರೆ ನಿಮಗೆ ಬೆಳಕುಗಳಿಗೋಸ್ಕರ. ಮಾಡಿದ ಮೇಲೆ ಬಂದ್ವಿ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಸಣ್ಣದಾಗಿ ಸ್ಟೋರೇಜ್ ರೂಮ್ ಕೊಟ್ಟಿದ್ದಾರೆ. ಟೋಟಲ್ ಇದು ಒಂದು ಚಿಕ್ಕ ರೂಮ್ ಅಂತ ಯೂಸ್ ಮಾಡ್ಕೊಂಡು ನಿಮಗೆ 5 ರೂಮ್ ಬರುತ್ತೆ ನಿಮಗೆ. ಇದು ಕೂಡ ನಿಮಗೆ ವಾರ್ಡ್ರೋಬ್ ಯೂಸ್ ಮಾಡಿದ್ದಾರೆ ನೋಡಿ. ಇದು ಒಂದು ರೂಮ್ ಮಾಡ್ಕೋಬೋದು ನಿಮಗೆ ಆರಾಮಾಗಿ. ಟೋಟಲ್ 5 ರೂಮ್ ಬರುತ್ತೆ ನಿಮಗೆ ಇದು. ಹಾಗೆ ಇಲ್ಲಿ ಟಫನ್ ಗ್ಲಾಸ್ ಹಾಕಿದ್ರೆ ಸಾಯಂಕಾಲ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡೋದು ನೋಡ್ಬೋದು. ಮೇಲ್ಗಡೆ ಎಲ್ಲ ಮೋಲ್ಡೆಡು. ಇಲ್ಲಿ ಟಫನ್ ಗ್ಲಾಸ್ ಹಾಕೊಂಡು ಸಂಜೆ ಹೊತ್ತು
ರಿಲ್ಯಾಕ್ಸ್ ಮಾಡೋಕ್ಕೆ ಜಾಗ ಕೂಡ ಆಗುತ್ತೆ. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಈ ಕಡೆ ಬಂದರೆ ನಮಗೆ ಓಪನ್ ಟೆರೇಸ್ ಆಫ್. ಕೈಯಲ್ಲಿ ಬಟ್ಟೆ ಒಗೆದು ಬಟ್ಟೆ ಕಂಬಿ ಇಲ್ಲಿ ಕೊಟ್ಟಿದ್ದಾರೆ. ಬಟ್ಟೆ ಒಣಗಾಕೋಕ್ಕೆ ಕಂಬಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ನಿಮಗೆ ನೋಡ್ಬೋದು, ನಿಮ್ಗೆ ಆಂಟಿ ಸ್ಕಿಡ್ ಫ್ಲೋರಿಂಗ್ ಮಾಡಿದ್ದಾರೆ. ನಿಮಗೆ ಇದು ಕೂಡ ಅಷ್ಟೇ ಪಾರ್ಕಿಂಗ್ ಟೈಲ್ಸ್ ಥರ. ಮೇಲ್ಗಡೆ ಬಂದ್ಬಿಟ್ಟು 2000 ಲೀಟರ್ಸು ಸಿಂಟ್ ಹಾಕಿದೆ. ಕಾಣಿಸ್ತಾ ಇಲ್ಲ ನಿಮಗೆ, ಮೇಲ್ಗಡೆ ಇದೆ ಅದು. ಓಕೆ, ಹಂಗೆ ಮೇಲ್ಗಡೆನೆ ನೀವು ಆರಾಮಾಗಿ ಸೋಲಾರ್ ಮಡಿಕೋಬೋದು, ದೊಡ್ಡದಾಗಿ ಮಡಿಕೋಬೋದು. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ಕೊಂಬಿಡಿ. ಇಲ್ಲಿಂದ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನನಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್. ಇಲ್ಲಿಂದ ಅಲ್ಲಿ ಕಾಣಿಸ್ತಾ ಇದೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಬರುತ್ತೆ ನಿಮಗೆ. ಸಾರಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಓಕೆ, ಮನೆ ಸುತ್ತಮುತ್ತ ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ನಿಮಗೆ. ಇದು ಬರೋದು ಅಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿ ಬರುತ್ತೆ ನಿಮಗೆ. ಅಂಜನಾಪುರ ಸೆಕೆಂಡ್ ಬ್ಲಾಕ್ ಬರುತ್ತೆ. 20x30 BDA ಮನೆ ಆಗಿರುತ್ತೆ. ಸೌತ್ ಗೇಟು ಈಸ್ಟ್ ಡೋರ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,77 lakhs ಕೇಳ್ತಾರೆ. ಅಂದರೆ 1,77,00,000 ಕೇಳ್ತಾರೆ. ಅದರಲ್ಲೂ ನೆಗೋಷಿಯಬಲ್ ಆಗಿರುತ್ತೆ ನಿಮಗೆ. ವಿತ್ ಲಿಫ್ಟ್ ಆಗಿರುತ್ತೆ, ವಿತ್ ಲಿಫ್ಟ್ ಮನೆ ಆಗಿರುತ್ತೆ ನಿಮಗೆ. ಓಕೆ, ಅದರಿಂದ 1,77,00,000 ಕೇಳ್ತಾರೆ ನಿಮಗೆ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಓಕೆ, ಈ ವಿಡಿಯೋ ನೋಡಿ ಈ ಮನೆಯನ್ನು ಇಷ್ಟ ಆಗಿರೋ ನಿಮಗೆ, ಈ ಮನೆಯನ್ನು ನೋಡ್ಬೇಕು ಅನಿಸಿದ್ರೆ ನನ್ನ ನಂಬರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ನಂಬರ್ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ವಿತ್ ಲಿಫ್ಟ್ ಮನೆನ ತುಂಬ ಕಮ್ಮಿ ರೇಟಿಗೆ, ಅಂದರೆ ಈ ರೇಟಿಗೆ ಎಲ್ಲರೂ ಯೂಸಲಾಗಿ ಜಾಸ್ತಿ ಹೇಳ್ತಾರೆ, ಇವರು ಕಮ್ಮಿ ಹೇಳ್ತಾರೆ. ಈ ರೇಟಿಗೆ ಯಾರಿಗಾನ ಬೇಕು ಅನಿಸಿದ್ರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ನನ್ನ ನಂಬರ್ ಕೂಡ ಶೇರ್ ಮಾಡಿ, ಅವರು ಕೂಡ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ಹಾಗೆ ನಿಮ್ಮಲ್ಲಿ ಯಾರಾದರೂ ಮನೆ ಕಟ್ಟಿ ಮಾರುವಂಥವ್ರಾಗಿರಲಿ, ವಿಡಿಯೋ ಮಾಡಬೇಕು ಅನ್ನಿಸಿದ್ರೆ ನನ್ನ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಬಂದು ವಿಡಿಯೋ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡಿಕೊಡ್ತೀವಿ. ಹಾಗೆ ನಿಮ್ಮಲ್ಲಿ ಯಾರಾನ ಸೈಟ್ ತಗೊಳ್ಳೋದಾಗಲಿ ಇಲ್ಲ ಮನೆ ಮಾರೋದಾಗಲಿ ಯಾರಾನ ಇದ್ದರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ನಾವು ಬಂದು ಅದಕ್ಕೆ ಕೂಡ ಸಪೋರ್ಟ್ ಮಾಡ್ತೀವಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.